ಬೆಂಗಳೂರಿನಲ್ಲಿರುವಂತಹ ವಿದ್ಯಾರ್ಥಿಗಳು ಬಹುಶಃ ಇವರ ಹೆಸರಂತೂ ಕೇಳಿರ್ತಾರೆ. ಇನ್ಫ್ಯಾಕ್ಟ್ ಇವರ ಅಂಗಡಿಯಿಂದ ಬುಕ್ ತಗೊಂಡು ಓದಿ ಪಾಸ್ ಕೂಡ ಆಗಿರ್ತಾರೆ. ಸೊ ಸುಭಾಷ್ ಬುಕ್ ಸ್ಟೋರ್ಸ್ ಯಾರಿಗೆ ತಾನೇ ಗೊತ್ತಿಲ್ಲ, ಬೆಂಗಳೂರಿನಲ್ಲಿರುವಂತಹ ಸ್ಟೂಡೆಂಟ್ಸ್ಗೆ ಇದು ಚಿರಪರಿಚಿತ ಅಂಗಡಿ. ಸೊ ಈಗ ಸುಭಾಷ್ ಬುಕ್ ಸ್ಟೋರ್ ಅವರು ಸ್ವಲ್ಪ ಬೈಕ್ ಕಡೆ ಯಾಕೋ ಅವರ ಕಾನ್ಸಂಟ್ರೇಷನ್ ಅನ್ನ ಶಿಫ್ಟ್ ಮಾಡಿದ್ದಾರೆ. ಸೊ ಸುಭಾಷ್ ಇವಿ ಈಗ ಸದ್ಯಕ್ಕೆ ಲಾಂಚ್ ಆಗಿ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಕೂಡ ಮಾಡ್ತಾ ಇದೆ. ಸೊ ಅದೇ ತರ ಸುಭಾಷ್ ಇವಿ ವತಿಯಿಂದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ನಾಗೇಶ್ AR ಇದ್ದಾರೆ. ಸರ್ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನಿಮ್ ಬುಕ್ಸ್ ಓದಿ ನಾವು ಪಾಸ್ ಆಗಿದ್ದೀವಿ. ನಿಮಗೆ ನಾವು ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಬೇಕು. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಎಕ್ಸ್ಪೋಗೆ ನೀವು ಬಂದಿದ್ದಕ್ಕೆ. ಸೊ ಬುಕ್ ಇಂದ ಬೈಕ್ ಹೆಂಗ್ ಸರ್, ಈ ಆಲೋಚನೆ ಹೆಂಗ್ ಬಂತು ಅಂತ? ಈಗ ಬುಕ್ಸ್ ಓದೋದು LKG ಇಂದ ಕಾಲೇಜ್ ವರೆಗೂ ಓದ್ತಾ ಇರ್ತಾರೆ. ಕಾಲೇಜಿಗೆ ಬಂದಾಗ ಅವರು 2 ವೀಲರು 3 ವೀಲರ್ ಅಂತ ಹೋಗ್ತಾರೆ. ಅದಕ್ಕೆ ನೆಕ್ಸ್ಟ್ ಲೆವೆಲ್ ನೀವು ಬರೋ ಅಷ್ಟರಲ್ಲಿ ನಾವು ಗಾಡಿ ರೆಡಿ ಮಾಡೋಣ ಅಂತ ಈಗ 84 ವರ್ಷ ಬುಕ್ ಮಾಡಿದೀವಿ. ಈಗ 1 more ಲೈನ್ ಇಂಟ್ರೊಡ್ಯೂಸ್ ಮಾಡೋಣ. ನೆಕ್ಸ್ಟ್ ಹೇಗೆ ಬುಕ್ಸ್ 100 ವರ್ಷ ಇಂಡಸ್ಟ್ರಿ ಇದ್ದೇ ಇರುತ್ತೋ ಅದೇ ತರ EV ಇಂಡಸ್ಟ್ರಿ ಇವಾಗ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಅನದರ್ 100-200 ಇಯರ್ಸ್ ಇದ್ದೇ ಇರುತ್ತೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಆ ಟ್ರೈಡ್ ಬಂದಿದ್ದೀವಿ. ಸೊ ಆ ಗ್ಯಾರಂಟಿಯಿಂದಾನೇ ಈ ಒಂದು ಗ್ಯಾರಂಟಿ ಕೊಡುವಂತಹ ಪ್ರಾಡಕ್ಟ್ಸ್ ಅನ್ನ ರೆಡಿ ಮಾಡಿದ್ದಾರೆ. ಒಂದು ಪೇಲೋಡ್ ಕ್ಯಾರಿಯರ್, ಸೊ ಸುಮಾರು 380 kg ಅಷ್ಟು ತೂಕ ಹೊರುತ್ತೆ ಅಂತ ಕೇಳಿದೀವಿ, ಪ್ಲಸ್ ಡ್ರೈವರ್. ಸೊ ಆಲ್ಮೋಸ್ಟ್ ಒಂದು 450 kg. ಓಕೆ, ಸೊ ಈ ಗಾಡಿ ಬಗ್ಗೆ ಹೇಳಿ ಸರ್. ಅಂಡ್ ಅದ್ರ ಜೊತೆಗೆ ಇನ್ನೊಂದು ಸ್ಪೆಷಲ್ ಗಾಡಿ ನನ್ನ ಪಕ್ಕದಲ್ಲಿದೆ, ಅದು ತೋರಿಸ್ತೀನಿ ಆಮೇಲೆ. ಬನ್ನಿ ಸರ್, ಈ ಗಾಡಿ ಬಗ್ಗೆ ಹೇಳಿ. ಆಗ್ಲೇ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಸರ್ ಸ್ವಲ್ಪ ಸೈಡ್ಗೆ ಬಂದ್ಬಿಡಿ, ಹೇಳಿ ಸರ್ ಈ ಗಾಡಿ ಬಗ್ಗೆ ಹೇಳಿ. ಅಂಡ್ ಇದರ ಡಿಸ್ಪ್ಲೇ ಕೂಡ ತುಂಬಾ ಯುನೀಕ್ ಆಗಿದೆ. ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿದೀವಿ, ಮೇಕ್ ಇನ್ ಇಂಡಿಯಾ ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿದೀವಿ. ಅಂಡ್ ಇದಕ್ಕೆ 100% ಮೆಟಲ್ ಯೂಸ್ ಮಾಡಿದೀವಿ, ಎಲ್ಲೂ ಫೈಬರ್ ಯೂಸ್ ಮಾಡಿಲ್ಲ, ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ. ಎಕ್ಸೆಪ್ಟ್ ವೀಲ್ ಮಣ್ಣು ನೀರು ಬಂದ್ರೆ ಏನಿರುತ್ತೆ ಅದು ವಾಶ್ ಮಾಡಕ್ ಮಾತ್ರ ಕೊಟ್ಟಿದೀವಿ, ಇನ್ನೆಲ್ಲೂ ನಾವು ಕೊಟ್ಟಿಲ್ಲ. ಅಂಡ್ ಇದು ಪ್ರಾಪರ್ ಆಗಿ ನಾವು ಬ್ಯಾಂಗ್ಳೂರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ತಾ ಇದೀವಿ. ಅಂಡ್ ವಿ ಕ್ಯಾನ್ ಕಾಲ್ ನಾಟ್ ಓನ್ಲಿ ಮೇಕ್ ಇನ್ ಇಂಡಿಯಾ, ಮೇಕ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ಬೋದು ನಾವು. ಇದಕ್ಕೆ ಅಂದ್ರೆ ನಮ್ಮ ಮಣ್ಣಿನ ಪ್ರಾಡಕ್ಟ್ ಇದು. ಹೌದೌದು, ಕನ್ಫರ್ಮ್ ಆಗಿ. ಅಂಡ್ ನಾವು ಹೆವಿ ಗೇಜ್ ಹಾಕಿ ನಾವು ಮಾಡಿದೀವಿ. ಅಂಡ್ ದೇಶದ ಮೊದಲ ಇ ರಿಕ್ಷಾ ವಿತ್ PMSM ಮೋಟರ್. ಇದುವರೆಗೂ ಇದ್ದಿದ್ದು ಎಲ್ಲ ಓನ್ಲಿ BLDC ಮೋಟಾರ್ಸ್. ನೀವು ದೇಶದಲ್ಲಿ ಯಾವುದೇ ಸ್ಟೇಟ್ಗೆ ಹೋದ್ರು ನಾರ್ತ್ ಅಲ್ಲಿ ಈ ಗಾಡಿಗಳಿದಾವೆ, ಬಟ್ ಎಲ್ಲರೂ BLDC ಯೂಸ್ ಮಾಡಿದ್ದಾರೆ. ನಾವು ಒಬ್ಬರೇ PMSM ಅಪ್ರೂವಲ್ ತಗೊಂಡು ಮಾರಿರೋದು. PMSM ಅಂದ್ರೆ ಈ ಕಾರು ಅದಕ್ಕೆಲ್ಲ ಯೂಸ್ ಮಾಡೋ ಮೋಟಾರು PMSM, ದಟ್ ವಿ ಆರ್ ಯೂಸಿಂಗ್ ಇನ್ ಇ ರಿಕ್ಷಾ. ಓಕೆ, ಸೊ ಈಗ ಪೇಲೋಡ್ ಗಾಡಿ ಆಯ್ತು. ನಾನು ಆಗಲೇ ಹೇಳಿದ್ನಲ್ಲ ಒಂದು ವೆರಿ ಸ್ಪೆಷಲ್ ಗಾಡಿ ಇದೆ ಅಂತ ಹೇಳಿ. ನೀವೇನಾದ್ರೂ ಒಂದು ಫುಡ್ ಟ್ರಕ್ ಇಡಬೇಕು ಅಂತ ಯೋಚನೆ ಮಾಡಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಫುಡ್ ಟ್ರಕ್ ಇಡಬೇಕಂದ್ರೆ ಗಾಡಿ ಪರ್ಚೇಸ್ ಮಾಡಬೇಕು, ಅದಾದ್ಮೇಲೆ ಆ ಟ್ರಕ್ ನ ಮಾಡಿಫೈ ಮಾಡಬೇಕು, ಅಂಡ್ ಅದರ ಜೊತೆಗೆ ಬೇಕಾಗಿರುವಂತಹ ಐಟಮ್ಸ್ ಅನ್ನ ತಂದು ಇನ್ಸ್ಟಾಲ್ ಮಾಡಬೇಕು. ಬಟ್ ನಿಮಗೆ ಆ ಪ್ಯಾಷನ್ ನಿಮಗಿದ್ರೆ ಅಥವಾ ಆ ಬಿಸ್ನೆಸ್ ಬರಬೇಕು ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ರೆಡಿಮೇಡ್ ಗಾಡಿ ನಿಮ್ಗೋಸ್ಕರ ಇದೆ. ಎಲ್ಲೋ ನೀವು ನೋಡಬಹುದು, ಇದು ಸೌತ್ ಇಂಡಿಯನ್ ಕಿಚನ್ ಗೆ ಮಾಡಿಸಿರುವಂತಹ ಒಂದು ಗಾಡಿ, ಫುಡ್ ಟ್ರಕ್ ಅಥವಾ ಫುಡ್ ಕಾರ್ಟ್ ಅಂತ ಹೇಳ್ಬೋದು, ಎಲೆಕ್ಟ್ರಿಕ್ ಫುಡ್ ಕಾರ್ಟ್. ಸೊ ಇದು ಸೌತ್ ಇಂಡಿಯನ್ ತಿಂಡಿಗಳಿಗೆ ಅಥವಾ ಊಟಕ್ಕೆ ರೆಡಿ ಆಗಿರುವಂತಹ ಒಂದು ಗಾಡಿ. ಅಂದ್ರೆ ಇಡ್ಲಿ, ಒಂದು ಕುಕ್ ಮಾಡುವಂತಹ ಇದಿದೆ, ಒಂದು ಯುಟೆನ್ಸಿಲ್ ಇದೆ, ಸ್ಟವ್ ಇದೆ, ಅಂಡ್ ಚಟ್ನಿ ಸಾಂಬಾರ್ ಇದೆಲ್ಲವನ್ನು ಕೂಡ ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕಂಟೈನರ್ಸ್ ಇದಾವೆ. ಅಂಡ್ ದೋಸೆಯನ್ನ ಹಾಕ್ಲಿಕ್ಕೆ ನಿಮಗೆ ಇಲ್ಲಿ ಒಂದು ಹೆಂಚ್ ಕೂಡ ಇದೆ. ಸೊ ಇದು ಸೌತ್ ಇಂಡಿಯನ್ ಟೈಪ್ ಆಫ್ ಫುಡ್ ಗೆ ಮಾಡಿಸಿರುವಂತಹ ಫುಡ್ ಕಾರ್ಟ್. ಬಟ್ ಯಾವ ತರ ಮಾಡೆಲ್ಗಳನ್ನ ಕೊಡ್ತಾ ಇದೀರಿ, ಇನ್ ಯಾವ್ಯಾವ ತರ ಕ್ಯೂಸಿನ್ಸ್ ಗೆ ಇದು ಸಪೋರ್ಟ್ ಮಾಡುತ್ತೆ ಸರ್? ಸರ್ ಫಸ್ಟ್ ಹೇಳಬೇಕು ಅಂದ್ರೆ, ಈಗ ನೀವು ಇಲ್ಲಿ ಲೋಡರ್ ನೋಡಿದ್ರಿ, ಸೇಮ್ ವೆಹಿಕಲ್ ವಿತ್ ಫುಡ್ ಕಾರ್ಟ್ ಮಾಡಿದೀವಿ. ಅಂಡ್ ಇದು ಗೌರ್ಮೆಂಟ್ ಅಪ್ರೂವ್ಡ್ ಸೈಜ್ ಅಲ್ಲಿ ಇರುತ್ತೆ. ಸೊ ಎಲ್ಲಿ 2 ವೀಲರ್ ಪಾರ್ಕ್ ಮಾಡಬಹುದು ಅಲ್ಲಿ ಇದನ್ನ ನಿಲ್ಸೋದಕ್ಕೆ ಪರ್ಮಿಷನ್ ಕೊಟ್ಟಿರೋದ್ರಿಂದ ದೇ ಕ್ಯಾನ್ ಪಾರ್ಕ್ ಎನಿವೇರ್. 2 ವೀಲರ್ ಪಾರ್ಕಿಂಗ್ ಇದ್ರೆ ಸಾಕು, ನಿಲ್ಲಿಸಬಹುದು. ಅಂಡ್ ನಾವು ವೈಲೇಟ್ ಮಾಡಿದೀವಿ ಅಂತ ರೋಡಲ್ಲಿ ಪೊಲೀಸ್ ಚಲನ್ ಹಾಕೋದಕ್ಕೆಲ್ಲ ಏನಕ್ಕೂ ಇರೋದಿಲ್ಲ, ಯಾಕಂದ್ರೆ ಇದು RTO ಅಪ್ರೂವ್ಡ್ ಸೈಜ್ ಇದೆ. ಅಂಡ್ ಇದರಲ್ಲಿ ಯೂಸ್ ಮಾಡಿರೋ ಸ್ಟೀಲ್ ಬಂದು 304 ಫುಡ್ ಗ್ರೇಡ್ ಕ್ವಾಲಿಟಿ ನಾವು ಯೂಸ್ ಮಾಡಿದೀವಿ, ಸ್ಟೈನ್ಲೆಸ್ ಸ್ಟೀಲ್. ಅಂದ್ರೆ ಎಷ್ಟೊಂದು ಜನಕ್ಕೆ ಊಟ ಅಂತ ಬಂದ್ರೆ ಈ ಸ್ಟೀಲ್ ತುಕ್ ಹಿಡಿದ್ಬಿಡುತ್ತೆ, ಅದು ಕರೆಕ್ಟ್ ಆಗಿ ಕ್ಲೀನ್ ಮಾಡಲ್ಲ, ಈ ತರದೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ. ಸೊ ಅದನ್ನ ಹೆಂಗ್ ಟ್ಯಾಕಲ್ ಮಾಡ್ತಿದ್ರು ಸರ್? ಇದರಲ್ಲಿ ಸಾಂಬಾರು ಆಮೇಲೆ ಇಡ್ಲಿ ಮಾಡೋ ಬಾಕ್ಸ್ ಬಿಟ್ಟು ಮಿಕ್ಕಿದ್ದೇನು ಕಿಚನ್ ಸೆಟಪ್ ಇದೆ ಅದಕ್ಕೆ ನಾವು 15ರಿಂದ 20 ವರ್ಷ ಗ್ಯಾರಂಟಿ ಕೊಡ್ತಾ ಇದೀವಿ. ಯಾಕಂದ್ರೆ ಇಟ್ ಈಸ್ ವೆರಿ ಹೈ ಕ್ವಾಲಿಟಿ ಸ್ಟೀಲ್ ಅಲ್ಲಿ ಮಾಡಿದೆ. ಕಂಪ್ನಿಯವರೇ ನಮಗೆ ಗ್ಯಾರಂಟಿ ಕೊಟ್ಟಿರೋದ್ರಿಂದ ನಾವು ಅದಕ್ಕೆ ಕೊಡ್ತಾ ಇದೀವಿ. MS ಆದ್ರೆ ಹಿಡಿಯುತ್ತೆ. ಇದು ಪ್ಯೂರ್ ಸ್ಟೀಲ್ ಅಲ್ಲಿ ಮಾಡಿರೋದು.
ಅಂಡ್ ಇದು ನೀವು ಏನ್ ತೋರಿಸಿದ್ರಿ ಅಷ್ಟು ಮಾತ್ರ ಅಲ್ಲ, ಇದ್ರ ಜೊತೆಗೆ ಒಂದು ವಾಶ್ ಬೇಸಿನ್ ಕೊಡ್ತಾ ಇದೀವಿ, ಒಂದು ಟೇಬಲ್ ಕೊಡ್ತಾ ಇದೀವಿ. ಸೊ ಗಾಡಿ ಇಷ್ಟೇ ಅಲ್ಲ, ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಮೇಲ್ಗಡೆ 80 ಲೀಟರ್ಸ್ದು ಸ್ಟೀಲ್ ಟ್ಯಾಂಕ್ ಇದೆ, ಮೆಟಲ್ ಪ್ಲಾಸ್ಟಿಕ್ ಅಲ್ಲ, ಪ್ಯೂರ್ ಸ್ಟೀಲ್ದು ಟ್ಯಾಂಕ್ ಇದೆ ಮೇಲ್ಗಡೆ. ಯಾಕಂದ್ರೆ ಬಿಸಿಲಲ್ಲಿ ನಿಲ್ಸಿದ್ರು ಆ ಸ್ಟೀಲ್ ಅಲ್ಲಿ ಇದ್ರೆ ನೀರು ಯಾವತ್ತೂ ಕೆಡೋದಿಲ್ಲ. ಅದಕ್ಕೆ ನಾವು ಪ್ಲಾಸ್ಟಿಕ್ ಟ್ಯಾಂಕ್ ಕೊಡದೆ ನಾವು ಸ್ಟೀಲ್ ಟ್ಯಾಂಕ್ ಕೊಟ್ಟಿದೀವಿ. ಆಮೇಲೆ ಇದರಲ್ಲಿ ಕುಕ್ ಆಗೋ ಇಡ್ಲಿ ಬಂದು ಬ್ಲಾಕ್ ಪ್ಲೇಟ್ ಅಲ್ಲ, ಸ್ಟೈನ್ಲೆಸ್ ಸ್ಟೀಲ್ ಪ್ಲೇಟ್ಸ್ ಕೊಟ್ಟಿದೀವಿ. ಅಂಡ್ ಇದು ವಾಟರ್ ಹಾಕಿ ಸ್ಟವ್ ಆನ್ ಮಾಡು, ಯಾವುದೋ ಲೋ ಕ್ವಾಲಿಟಿ ನೀರು ಎಲ್ಲೋ ತಗೊಂಡು ಹಾಕೋದಲ್ಲ, ಮೇಲ್ ಟ್ಯಾಂಕ್ ಇಂದ ಸ್ಟೀಮ್ ಸಿಸ್ಟಮ್ ಒಳಗಡೆ ಆಲ್ರೆಡಿ ಇನ್ಸ್ಟಾಲೇಷನ್ ಇನ್ಬಿಲ್ಟ್ ಮಾಡಿಬಿಟ್ಟಿದೀವಿ. ಸೊ ಸ್ಟೀಮ್ ಅಲ್ಲಿ ಈ ಇಡ್ಲಿ ಆಗುತ್ತೆ ಅಂಡ್ ಸಾಂಬಾರ್ ಬಿಸಿನೂ ಆಗುತ್ತೆ. ಓನ್ಲಿ ಗ್ಯಾಸ್ ಅಲ್ಲಿ ಅವರು ಮಿಕ್ಕಿದ್ದು ದೋಸೆ ಇದು ಎಲ್ಲ ಮಾಡ್ಕೋಬೇಕು, ಎಣ್ಣೆಯಲ್ಲಿ ಏನೇನು ಕರಿಬೇಕು ಅದು. ಅಂಡ್ ಇದು ಬರೀ ನಾವು ಸೌತ್ ಇಂಡಿಯನ್ಗೆ ಅಂತ ಅಲ್ಲ, ವಿ ಹ್ಯಾವ್ ನಾರ್ತ್ ಇಂಡಿಯನ್ ಡಿಶಸ್ ಸಪರೇಟ್ ಡಿಸೈನ್ ಮಾಡಿದೀವಿ. ಆಮೇಲೆ ಚಾಟ್ಸು, ಜ್ಯೂಸು, ಬರ್ಗರು, ಕಾಫಿ, ಟೀ ಎಲ್ಲ ಮಾಡೋದಕ್ಕೆ ಒಂದು ಗಾಡಿ ಮಾಡಿದೀವಿ. ಅಂಡ್ ನಾನ್ ವೆಜ್ಗೆ ಅಂತ ಒಂದು ಸಪರೇಟ್ ಗಾಡಿ ಮಾಡಿದೀವಿ. ವಿ ಹ್ಯಾವ್ 4 ಮಾಡಲ್ಸ್ ಅಂಡ್ ಯಾರು ಬೇಕಾದ್ರೂ ಆರ್ಡರ್ ಮಾಡ್ಬೋದು, ನಾವು ಕೊಡ್ತೀವಿ. ಆಮೇಲೆ ಇಲ್ಲಿ ಮೇಲೆ ಯೂಸ್ ಮಾಡಿರೋದು ಇದು ಪ್ಲಾಸ್ಟಿಕ್ ಫೈಬರ್ ಅಲ್ಲ, ಇದು APC ಶೀಟು. ಸೊ ಬಿಲ್ಡಿಂಗ್ಸ್ ಅಲ್ಲಿ ಫ್ರಂಟ್ ಎಲಿವೇಶನ್ ಹಾಕ್ತಾರಲ್ಲ ಅದು. ಸೊ ಎಷ್ಟೇ ಬಿಸಿ ಇರ್ಬೋದು, ಎಷ್ಟೇ ಎಣ್ಣೆ ಕಾದು ಏನಾದ್ರೂ ಇಲ್ಲಿ ಏನು ಹಾಳಾಗೋದಿಲ್ಲ, ವಾಷಬಲ್. ಬಟ್ ಕೇವಲ ಸೌತ್ ಇಂಡಿಯನ್ ಅಷ್ಟೇ ಅಲ್ಲ, ನಿಮ್ಗೆ ನಾರ್ತ್ ಇಂಡಿಯನ್, ನಾನ್ ವೆಜ್, ಚೈನೀಸು ಎಲ್ಲವೂ ಕೂಡ ಅಕೊಮೊಡೇಟ್ ಮಾಡುವಂತ ಒಂದು ಫುಡ್ ಕಾರ್ಟ್, ಎಲೆಕ್ಟ್ರಿಕ್ ಫುಡ್ ಕಾರ್ಟ್ ಸುಭಾಷ್ EV ಅವರ ಕಡೆಯಿಂದ. ಸರ್, ಥ್ಯಾಂಕ್ ಯು ಸೋ ಮಚ್ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ. ಜನರಲ್ ಆಗಿ ಒಂದು ಫುಡ್ ಕಾರ್ಟ್ ಮಾಡಬೇಕಂದ್ರೆ ಗಾಡಿ ತಗೊಂಡ್ಮೇಲೆ 4 ತಿಂಗಳು 6 ತಿಂಗಳು ವೈಟಿಂಗ್ ಪೀರಿಯಡ್ ಇರುತ್ತೆ. ಅವ್ರಿಗೆ ಎತ್ಕೊಂಡೋಗಿ ಕೊಟ್ರೆ ಮಾಡ್ಕೊಡಿ ಅಂತ ಮಾಡಕ್ಕೆ. ನಮ್ದು ಆರ್ಡರ್ ಕೊಟ್ರೆ 7 days ಒಳಗೆ ರಿಜಿಸ್ಟರ್ ಮಾಡಿ ವಿತ್ ಫುಡ್ ಕಾರ್ಟ್ ರೆಡಿಯಾಗಿ ಕೊಡ್ತೀವಿ. ಇಟ್ ವಿಲ್ ಬಿ ರೆಡಿ ಟು ಯೂಸ್. ಸೊ ನೀವೇನಾದ್ರೂ ತತ್ಕ್ಷಣಕ್ಕೆ ಇಲ್ಲ ನಾಳೆನೇ ನಾನು ಫುಡ್ ಕಾರ್ಟ್ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಇವತ್ತು ನಾಳೆಯಿಂದಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಸುಭಾಷ್ EV ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂಡ್ ಒನ್ ಸ್ಟಾಪ್ ಸೊಲ್ಯೂಷನ್ ಇವೆಲ್ಲರಿಗೂ ಕೂಡ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಅಂಡ್ ನಮ್ಮ ಎಕ್ಸ್ಪೋನಲ್ಲಿ ಭಾಗಿಯಾಗಿದ್ದಕ್ಕೆ. ಎಲ್ಲದಕ್ಕಿಂತ ಮುಂಚೆ ನಾನು ಏನ್ ಹೇಳ್ಬೇಕು ಅಂದ್ರೆ, ನಾನು 4 ವರ್ಷದಿಂದ ಇಂಡಿಯಾಲಿರೋ ಪ್ರತಿಯೊಂದು EV ಎಕ್ಸ್ಪೋ ವಿಸಿಟ್ ಮಾಡ್ತೀನಿ. ಸೌತ್ ಇಂಡಿಯಾ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ EV ಎಕ್ಸ್ಪೋ ಅರೇಂಜ್ಮೆಂಟ್ಸ್ ಅಂಡ್ ಕ್ಯಾಟಗರಿ A ಕಂಪನೀಸ್ ಪಾರ್ಟ್ಸ್ ಮಾಡಿದ್ದಾರೆ ಅಂದ್ರೆ ಇದರಲ್ಲಿ. ಡೆಲ್ಲಿಲಿ ನಾವು ಹೇಗೆ ಸ್ಟಾಲ್ಸ್ ಇಂಟೀರಿಯರ್ ಮಾಡಿರ್ತಾರೆ ಅದನ್ನ ಫಸ್ಟ್ ಟೈಮ್ ನಾನು ನೋಡಿರೋದು ಅಂದ್ರೆ ಸೌತ್ ಅಲ್ಲಿ ಇದೆ ಸರ್. ಅಂಡ್ ಕ್ರೌಡ್ ಈಸ್ ಎಕ್ಸಲೆಂಟ್ ಅಂಡ್ ಜಿನಿಯನ್ ಕ್ರೌಡ್ಸ್ ಇದೆ. ಸುಮ್ಮನೆ ಬಂದು ನೋಡ್ಕೊಂಡು ಹೋಗೋ ತರ ಎಲ್ಲ ಅವ್ರ ಪರ್ಸನಲ್ ಆಗಿ ಯೂಸ್ ಮಾಡಕ್ಕೋಸ್ಕರ, ಮನೆ ಯೂಸ್ಗಿರ್ಬೋದು, ಕಮರ್ಷಿಯಲ್ಗೆ ಇರ್ಬೋದು, ಪ್ರತಿಯೊಂದು ಇಲ್ಲಿ ನೋಡ್ತಾ ಇದ್ದಾರೆ. ನಿನ್ನೇನು ತುಂಬಾ ಸ್ಟಾಲ್ಸ್ ಅಲ್ಲಿ ಆರ್ಡರ್ಸ್ ಮಾಡಿದ್ದಾರೆ. ಇಟ್ ಇಸ್ ವೆರಿ ಗುಡ್ ಡೆವಲಪ್ಮೆಂಟ್ ಇನ್ ಇಂಡಸ್ಟ್ರಿ. ಥ್ಯಾಂಕ್ ಯು ಸರ್, ನಿಮ್ಮ ಸಪೋರ್ಟ್ ಹಿಂಗೆ ಇರಬೇಕು. ಅಂಡ್ ನಮ್ಮ ಎಕ್ಸ್ಪೋನಲ್ಲಿ ಭಾಗಿಯಾಗಿದ್ದಕ್ಕೆ ನಿಮಗೆ ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಥ್ಯಾಂಕ್ ಯು ಸೊ ಮಚ್. ಫ್ರಮ್ ಅಸೋಸಿಯೇಷನ್ ಇಂದಾನು ಐ ಆಮ್ ಎ ಪ್ರೆಸಿಡೆಂಟ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಅಂಡ್ ಡೀಲರ್ಸ್ ಅಸೋಸಿಯೇಷನ್. ಅದರಿಂದಾನು ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನ್ಯೂಸ್ ಫಸ್ಟ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಸುಭಾಷ್ EV ಅವರ ಒಂದು ಸ್ಟಾಲ್ ನಮ್ಮ EV ರೆಡಿ ಎಕ್ಸ್ಪೋನಲ್ಲಿದೆ. ಸೊ ತುಂಬಾ ಜನ ಬಂದು ವಿಸಿಟ್ ಮಾಡ್ತಾ ಹೋಗ್ತಿದ್ದಾರೆ. ಸೊ ನೀವ್ ಯಾಕೆ ಮಿಸ್ ಔಟ್ ಆಗ್ತೀರಿ? ನೀವು ಬನ್ನಿ, ನಿಮಗೆ ಬೇಕಾದ್ರೆ ಒಂದು ಫುಡ್ ಟ್ರಕ್ ರೆಡಿ ಇದೆ, ತಗೊಂಡು ಹೋಗಿ. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ರಾಹುಲ್ ದಯಾನ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.